ನಮಸ್ತೆ ವೀಕ್ಷಕರೇ, ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ನಿಮ್ಮ ಮುನಿರಾಜು. ನಟಿ ರುಕ್ಮಿಣಿ ವಸಂತ್ ಅವರಿಗೆ ಸೇರಿದ ಅಶ್ಲೀಲ ಫೋಟೋ ಮತ್ತು ವಿಡಿಯೋವನ್ನು ಮಾಡಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದಂಥ 3 ಕಿಡಿಗೇಡಿಗಳನ್ನು ಈಗ ಸೈಬರ್ ಕ್ರೈಮ್ ಕಮಾಂಡ್ ಸೆಂಟರ್ ಪೊಲೀಸರು ಬಂಧಿಸಿದ್ದಾರೆ. 3 ಆರೋಪಿಗಳನ್ನು ವಿಚಾರಣೆ ಕೂಡ ಮಾಡಿ ಈಗಾಗಲೇ ಅವರ ಬಳಿ ಇದ್ದಂಥ ಈ ಒಂದು ಕೃತ್ಯಕ್ಕೆ ಬಳಸಿದಂಥ 3 ಮೊಬೈಲ್ ಫೋನ್ಗಳನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದು ಅದನ್ನು ತನಿಖೆ ಕೂಡ ಮಾಡ್ತಾ ಇದ್ದಾರೆ. ಈಗಾಗಲೇ ಈ ಒಂದು ಮೊಬೈಲ್ ಫೋನ್ಸಲ್ಲಿ ಅವರು ಏನು ಅಪ್ಲೋಡ್ ಮಾಡಿದಂಥ ಫೋಟೋಸ್ ಇರ್ಬೋದು ಮತ್ತು ಅದನ್ನು ಕ್ರಿಯೇಟ್ ಮಾಡೋದಕ್ಕೆ ಬಳಸಿದಂಥ AI ಏನು ತಂತ್ರಜ್ಞಾನ ಇದೆ, ಇದೆಲ್ಲವೂ ಕೂಡ ಪೊಲೀಸರು ಪರಿಶೀಲನೆ ಮಾಡಿದ್ದಾರೆ. ಈ ಒಂದು ಮೊಬೈಲ್ ಫೋನ್ಗಳ ಮುಖಾಂತರವಾಗಿ ಆರೋಪಿಗಳು ಆ ಒಂದು AI ಫೋಟೋ ಮತ್ತು ವಿಡಿಯೋಗಳನ್ನು ಸೃಷ್ಟಿ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿರೋದು ಕೂಡ ಈಗ ತನಿಖೆಯಿಂದ ಗೊತ್ತಾಗಿದೆ. ಈಗಾಗಲೇ ಸೈಬರ್ ಕ್ರೈಮ್ ಪೊಲೀಸರು ಕೂಡ ಈ 3 ಆರೋಪಿಗಳು ಏನಿದ್ರೆ ಅವರ ಒಂದು ಹಿನ್ನೆಲೆಯನ್ನು ಕೂಡ ಪತ್ತೆ ಮಾಡೋದಕ್ಕೆ ಸಾಕಷ್ಟು ತನಿಖೆಯನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಏನು ರವಿಕುಮಾರ್ ಎಂಬ ಆರೋಪಿ ಏನಿದ್ದಾನೆ, ಈತ BSc ವ್ಯಾಸಂಗ ಮಾಡ್ತಾ ಇದ್ದಾರೆ. ಮೂಲತಃ ಈತ ಬಾಗಲಕೋಟೆ ಮೂಲದ ನಿವಾಸಿ ಅಂತೇಳಿ ಈಗ ಮೇಲ್ನೋಟಕ್ಕೆ ಗೊತ್ತಾಗಿದ್ದು, ಈತ ಒಂದು ತನ್ನದೇ ಆದ ಒಂದು ಯೂಟ್ಯೂಬ್ ಚಾನಲ್ ಅನ್ನು ಕೂಡ ಇತ್ತೀಚೆಗೆ ಓಪನ್ ಮಾಡಿ ಅದರಲ್ಲಿ ಇದೇ ರೀತಿಯಾಗಿ ಸಾಕಷ್ಟು ಫೋಟೋ ಮತ್ತು ವಿಡಿಯೋಗಳನ್ನು ಕೂಡ ಅಪ್ಲೋಡ್ ಮಾಡ್ತಾ ಇದ್ದ. ನಂತರ ಇತ್ತೀಚೆಗೆ ಯೂಟ್ಯೂಬ್ನಿಂದ ಆತನಿಗೆ ಒಂದು ಸ್ವಲ್ಪ ಹಣ ಕೂಡ ಬರ್ತಾ ಇತ್ತು. ಅದೇ ರೀತಿಯಾಗಿ ಈ ಒಂದು ಏನು ರುಕ್ಮಿಣಿ ವಸಂತ್ ಅವರಿಗೆ ಸೇರಿದ ಒಂದು ಫೋಟೋ ಮತ್ತು ವಿಡಿಯೋಗಳನ್ನು ಅಶ್ಲೀಲವಾಗಿ AI ಮುಖಾಂತರವಾಗಿ ಸೃಷ್ಟಿ ಮಾಡಿ ಅದನ್ನು ಕೂಡ ತನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ ಅನ್ನೋ ಒಂದು ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ. ಮತ್ತೊಬ್ಬ ಆರೋಪಿಯಾಗಿರುವಂಥ ಏನು ಬೆಂಗಳೂರು ನಗರದ ರಂಜಿತ್ ಕುಮಾರ್ ಎಂಬಾತ ಏನಿದ್ದಾನೆ, ಈತ ಕೂಡ ಒಂದು ಬೆಂಗಳೂರಿನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ. ಈತನಿಗೂ ಕೂಡ ಕೈ ತುಂಬ ಹಣ ಕೂಡ ಸಂಬಳ ಬರ್ತಾ ಇತ್ತು. ಆದರೂ ಕೂಡ ಈತ ಈ ಒಂದು ಫೋಟೋ ಮತ್ತು ವಿಡಿಯೋವನ್ನು ಅಶ್ಲೀಲವಾಗಿ ಸೃಷ್ಟಿ ಮಾಡಿ ಅದನ್ನು ಕೂಡ ತನ್ನ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಹಂಚಿಕೆ ಮಾಡ್ಕೊಂಡಿರ್ತಾನೆ. ಅದರಿಂದ ಪೊಲೀಸರು ಕೂಡ ಈ ಅಕೌಂಟ್ಸ್ ಅನ್ನ ತಪಾಸಣೆ ಮಾಡಿದಾಗ ಇಬ್ಬರು ಕೂಡ ಈ ರೀತಿಯಾಗಿ ಫೋಟೋಗಳನ್ನು ಸೃಷ್ಟಿ ಮಾಡಿ ಅದನ್ನು ಅಪ್ಲೋಡ್ ಮಾಡಿರೋದು ಮತ್ತೆ ಹಂಚಿಕೆ ಮಾಡಿರೋದು ಕೂಡ ಗೊತ್ತಾಗುತ್ತೆ. ಇನ್ನು ಮತ್ತೊಬ್ಬ ಆರೋಪಿ ಏನಿದ್ದಾನೆ, ಆತ ಕೂಡ ತೀರ್ಥಹಳ್ಳಿ ಮೂಲದ ಒಂದು ನಿವಾಸಿ ಅಂತೇಳಿ ಈಗ ಮೇಲ್ನೋಟಕ್ಕೆ ಗೊತ್ತಾಗಿದೆ. ಆತ ಕೂಡ ಏನು ಒಳ್ಳೆ ಕೆಲಸದಲ್ಲಿರುವಂಥ ವ್ಯಕ್ತಿ ಕೂಡ ಆಗಿದ್ದಾನೆ. ಆತ ಕೂಡ ಏನು ಸೋಷಿಯಲ್ ಮೀಡಿಯಾದ ಒಂದು ಹುಚ್ಚಿಗಾಗಿ ಈ ರೀತಿಯಾಗಿ ನಟಿಯರ ಒಂದು ಅಶ್ಲೀಲ ಫೋಟೋ ಮತ್ತು ವಿಡಿಯೋಗಳನ್ನು ಸೃಷ್ಟಿ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲಿ ಒಂದು ಹಂಚಿಕೆ ಮಾಡೋದು ಮತ್ತು ಅದನ್ನು ಶೇರ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದ ಒಂದು ವಿಚಾರ ಕೂಡ ಈಗ ಬೆಳಕಿಗೆ ಬಂದಿದೆ. ಈಗಾಗಲೇ ಏನು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ಇದ್ರ ಬಗ್ಗೆ ಒಂದು ಪ್ರಕರಣ ಕೂಡ ದಾಖಲಾಗಿತ್ತು. ಪೊಲೀಸರು ಕೂಡ FIR ಅನ್ನು ದಾಖಲು ಮಾಡಿಕೊಂಡು ಈ ಒಂದು ಫೋಟೋಗಳನ್ನು ಸೃಷ್ಟಿ ಮಾಡಿದಂಥವ್ರು ಮತ್ತು ಅದನ್ನು ಹಂಚಿಕೆ ಮಾಡಿದಂಥ ಆರೋಪಿಗಳೇನಿದ್ರೆ ಅವರನ್ನು ಪತ್ತೆ ಮಾಡೋದಕ್ಕೆ ಸುಮಾರು 4-5 ದಿನಗಳ ಕಾಲ ಒಂದು ವಿಶೇಷ ಕಾರ್ಯಾಚರಣೆ ಕೂಡ ಮಾಡಿದ್ರು. ಏನು ಆರೋಪಿಗಳು ಏನು ಅಪ್ಲೋಡ್ ಮಾಡಿದಂಥ ಒಂದು ID ಇರ್ಬೋದು ಮತ್ತು IP ಅಡ್ರೆಸ್ ಏನಿದೆ ಅದನ್ನು ಪರಿಶೀಲನೆ ಮಾಡಿ ಅವರ ಒಂದು ಪತ್ತೆ ಮಾಡುವಂಥ ಸಲುವಾಗಿ ಸಾಕಷ್ಟು ತನಿಖೆಯನ್ನು ಕೂಡ ಮಾಡಿರ್ತಾರೆ. ನಂತರ ಬಾಗಲಕೋಟೆ ಮತ್ತು ಬೆಂಗಳೂರು ಹಾಗೂ ತೀರ್ಥಹಳ್ಳಿ ಮೂಲದ ಈ 3 ಆರೋಪಿಗಳನ್ನು ಕೂಡ ಈಗ ಅರೆಸ್ಟ್ ಮಾಡಿ ಅವರನ್ನು ಹೆಚ್ಚಿನ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಮತ್ತು ಈ ಒಂದು ಕೃತ್ಯಕ್ಕೆ ಬಳಕೆ ಮಾಡಿದಂಥ ಮೊಬೈಲ್ ಫೋನ್ಸ್ ಏನಿದೆ ಅದನ್ನು ಈಗ ಪೊಲೀಸರು ಕೂಡ ವಶಕ್ಕೆ ಪಡೆದು ಅದನ್ನು ರಿಟ್ರೀವ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಮತ್ತು ಇದೇ ರೀತಿಯಾಗಿ ಬೇರೆ ಒಂದು ಫೋಟೋಗಳನ್ನು ಸೃಷ್ಟಿ ಮಾಡಿದ್ರ ಏನು ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ಇದಲ್ಲದೆ ಏನು FSLಗೆ ಈ ಒಂದು ಮೊಬೈಲ್ ಫೋನನ್ನು ರಿಟ್ರೀವ್ ಮಾಡೋದಕ್ಕೆ ಸಲುವಾಗಿ ಅಲ್ಲಿಗೂ ಕೂಡ ರವಾನೆ ಮಾಡೋದಕ್ಕೆ ಈಗ ಸೈಬರ್ ಕ್ರೈಮ್ ಪೊಲೀಸರು ಮುಂದಾಗಿರೋದು. ಇದು ಇವತ್ತಿನ ವಿಶೇಷ. ಮುಂದೆ ಇದೇ ರೀತಿಯ ಸುದ್ದಿಗೋಸ್ಕರ ನೋಡ್ತಾ ಇರಿ ನ್ಯೂಸ್ 18 ಡಿಜಿಟಲ್ ಕನ್ನಡ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.